ವಿಜಯ ಕರ್ನಾಟಕ ಪತ್ರಿಕೆಯ ಈ ಸುದ್ದಿಯನ್ನು ನೋಡಿ ತುಳಸಿ ರಾಜನಾಥ್ ಚರ್ಚೆ, ಖಲಿಸ್ತಾನಿ ಉಗ್ರರನ್ನು ಮಟ್ಟ ಹಾಕಲು ಆಗ್ರಹ. ಅಮೆರಿಕದಲ್ಲಿ ಭಾರತ ವಿರೋಧಿ ಕೃತ್ಯಕ್ಕೆ ಅಮೆರಿಕ ಸೇರಿ ಒಬ್ಬ ಚೆನ್ನಾಗಿ ಬದುಕ್ತಾ ಇದ್ದರೆ ಅವನನ್ನು ನೋಡಿ ಸಹಿಸಲ್ಲ. ಇದು ಒಂದು ರೀತಿ ಮನುಷ್ಯನ ಪ್ರವೃತ್ತಿಯ, ಅದರಿಂದ ಏನು ಸಿಗುತ್ತೆ ಅವರಿಗೆ? ನೋವೇ. ಅಮೆರಿಕ ಸೇರಿ ಜಗತ್ತಿನ ಹಲವು ದೇಶಗಳಲ್ಲಿ ಖಲಿಸ್ತಾನಿ ಪರ ಗುಂಪುಗಳು ಭಾರತದ ವಿರುದ್ಧ ಷಡ್ಯಂತ್ರ ನಡೆಸುತ್ತಿವೆ ಎಂದು ವಿದೇಶಿ ನೆಲದಲ್ಲಿ ಹೆಚ್ಚುತ್ತಿರುವ ಭಾರತ ವಿರೋಧಿ ಕೃತ್ಯಗಳ ಬಗ್ಗೆ ಕೇಂದ್ರ ಸರ್ಕಾರ ಕಳವಳ ವ್ಯಕ್ತಪಡಿಸಿದೆ. ಹೊಸ ದಿಲ್ಲಿಯಲ್ಲಿ ಅಮೆರಿಕದ ಗುಪ್ತಚರ ಇಲಾಖೆ ನಿರ್ದೇಶಕಿ ತುಳಸಿ ಗಬ್ಬಾರ್ಡ್ ಅವರೊಂದಿಗೆ ಮಾತುಕತೆ ನಡೆಸಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಸೇರಿದಂತೆ ಖಲಿಸ್ತಾನಿ ಪರ ಗುಂಪುಗಳು ಭಾರತ ವಿರೋಧಿ ಕೃತ್ಯದಲ್ಲಿ ನಿರತವಾಗಿವೆ. ಗುರು ಪತ್ವಂತ್ ಸಿಂಗ್ ಪನ್ನು ಸೇರಿ ಹಲವು ಮೂಲಭೂತವಾದಿ ಉಗ್ರರು ಭಾರತದ ವಿರುದ್ಧ ಷಡ್ಯಂತ್ರ ರೂಪಿಸುತ್ತಿದ್ದಾರೆ. ಶಾಂತಿ ಕದಡುವ ಎಲ್ಲ ಮೂಲಭೂತವಾದಿ ಸಂಘಟನೆಗಳ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ಎಂದು ರಾಜನಾಥ್ ಸಿಂಗ್, ನಮ್ಮ ರಕ್ಷಣಾ ಮಂತ್ರಿ, ಅವರು ಆಗ್ರಹಿಸಿದ್ದಾರೆ. ರಾಜನಾಥ್ ಸಿಂಗ್ ಭೇಟಿ ಬಳಿಕ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರನ್ನು ಭೇಟಿಯಾದ ಗಬ್ಬಾರ್ಡ್ ಅವರು ಗುಪ್ತಚರ ಮಾಹಿತಿ ಹಂಚಿಕೆ, ಭದ್ರತಾ ಸಹಕಾರ ಹೆಚ್ಚಿಸುವ ಕುರಿತು ಚರ್ಚೆ ನಡೆಸಿದರು. ನೋಡಿ, ಇನ್ನೊಬ್ಬರು ಚೆನ್ನಾಗಿ ಬದುಕ್ತಾ ಇದ್ದರೆ ಸಹಿಸಲ್ಲ. ಅವರಿಗೇನು ಒಳ್ಳೆಯದಾಗಲ್ಲ. ತನ್ನೊಳಗಣ ಕಿಚ್ಚು ತನ್ನ ಸುಟ್ಟಲ್ಲದೆ ನೆರೆಮನೆ ಸುಡೋದು ಕೂಡಲ ಸಂಗಮ ದೇವ ಅಂತಾರೆ ಬಸವಣ್ಣನವರು. ತನ್ನೊಳಗಣ ಕಿಚ್ಚು ತನ್ನ ಸುಟ್ಟಲ್ಲದೆ ನೆರೆಮನೆ ಸುಡೋದು ಕೂಡಲ ಸಂಗಮ ದೇವ ಅಂತಾರೆ ಬಸವಣ್ಣನವರು. ಕೃಷ್ಣ ಭಗವದ್ಗೀತೆಯಲ್ಲಿ ನೀಡಿರುವ ಬೋಧನೆ ಕಷ್ಟ ಹಾಗೂ ಸವಾಲಿನ ಸನ್ನಿವೇಶಗಳನ್ನು ಸಮರ್ಥವಾಗಿ ಎದುರಿಸಲು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ನೀಡಿರುವ ಬೋಧನೆ, ಉಪದೇಶಗಳು ಶಕ್ತಿ ಮತ್ತು ಮಾರ್ಗದರ್ಶನ ನೀಡುತ್ತವೆ ಎಂದು ಭಾರತೀಯ ಸಂಜಾತೆಯಾಗಿರುವ ಅಮೆರಿಕದ ರಾಷ್ಟ್ರೀಯ ಗುಪ್ತಚರ ಇಲಾಖೆ ನಿರ್ದೇಶಕಿ ತುಳಸಿ ಗಬ್ಬಾರ್ಡ್ ಹೇಳಿದ್ದಾರೆ. ಯುದ್ಧದ ಸನ್ನಿವೇಶ, ಸಂಘರ್ಷ ಪೀಡಿತ ಪ್ರದೇಶದಲ್ಲಿ ಕೆಲಸ ಮಾಡುವ ವೇಳೆ ಎದುರಾದ ಕ್ಲಿಷ್ಟ ಪರಿಸ್ಥಿತಿಯನ್ನು ಎದುರಿಸಲು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪ್ರತಿಪಾದಿಸಿದ ಉಪದೇಶಗಳು ಸಹಾಯಕ್ಕೆ ಬಂದಿವೆ. ಕೆಟ್ಟ ಸನ್ನಿವೇಶ ಎದುರಾದಾಗ, ಪರಿಸ್ಥಿತಿ ತೀರಾ ಬಿಗಡಾಯಿಸಿದ ವೇಳೆ ಶ್ರೀಕೃಷ್ಣ ಯುದ್ಧ ಭೂಮಿಯಿಂದ ವಿಮುಖನಾಗುತ್ತಿದ್ದ ಅರ್ಜುನನಿಗೆ ಬೋಧಿಸಿದ ಉಪದೇಶಗಳು ಶಕ್ತಿ, ಶಾಂತಿ ಹಾಗೂ ಚೈತನ್ಯ ನೀಡಿದ್ದವು. ಅಧರ್ಮವನ್ನು ಅಧರ್ಮದಿಂದಲೇ ಸೋಲಿಸಬೇಕು. ಅದು ಆ ಕಾಲದ ಯುದ್ಧದ ನಿಯಮಗಳು. ಯಾವಾಗ ಚಕ್ರವ್ಯೂಹದಲ್ಲಿ ಅಧರ್ಮ ಶುರುವಾಯಿತೋ, ಅಭಿಮನ್ಯುವನ್ನು ಕೊಂದರೋ, ಹಾಗೆ ಶ್ರೀಕೃಷ್ಣ ಹೇಳ್ತಾನೆ, ಇನ್ನು ಮುಂದೆ ನಡೆಯುವುದೆಲ್ಲ ಅಧರ್ಮ. ಅದನ್ನು ನಾವು ಕೂಡ ಅಧರ್ಮದಿಂದಲೇ ಎದುರಿಸಬೇಕಾಗ್ತದೆ, ಸೋಲಿಸಬೇಕಾಗ್ತದೆ ಅಂತಾನೆ.
ಸುಮ್ಮನೆ ಕೃಷ್ಣನೇ ಎಲ್ಲ ಮಾಡಿಬಿಟ್ಟ, ಅವನು ಮಾಡಿದ್ದ ಅವನ ಮೇಲೆ ಅಪಾರ ಹೊರಿಸೋದಲ್ಲ. ಮೂಲ ವ್ಯಾಸ ಭಾರತವನ್ನು ಓದಿರಿ, ಅದನ್ನು ಆಧರಿಸಿದ ನನ್ನ ಅಭಿನವ ಭಾರತ ಅಂದರೆ ಇಂದಿಗೂ ಅಂದಿಗೂ ಎಂದೆಂದಿಗೂ ಹೊಸತು. ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು. ಏನಿಲ್ಲ, ಈಗ ದ್ವಾಪರನೇ ಕಲಿಯುಗ ಮಾಡಿಬಿಡ್ತಾರೆ. ತಿರ್ಸಿ ಭಾರತದ ಮೇಲೆ ಅತೀವ ಪ್ರೀತಿ ಇದೆ. ಇಲ್ಲಿರುವಾಗ ನನ್ನ ಮನೆಯಲ್ಲಿರುವ ಅನುಭವವಾಗುತ್ತದೆ. ಜನರ ಆತ್ಮೀಯತೆ, ಇಲ್ಲಿನ ಆಹಾರ ತುಂಬ ಇಷ್ಟವಾಗುತ್ತದೆ. ದಾಲ್ ಮುಖಾನಿ ಪನ್ನೀರ್ ಖಾದ್ಯಗಳು ಬಲು ಇಷ್ಟ ಎಂದು ತುಳಸಿ ಗಬ್ಬಾರ್ಡ್ ಹೇಳಿದ್ದಾರೆ. ಇಸ್ಲಾಮಿಕ್ ಭಯೋತ್ಪಾದನೆ ಕಂಟಕ. ಇಸ್ಲಾಮಿಕ್ ಭಯೋತ್ಪಾದನೆ ಭಾರತ ಮಾತ್ರವಲ್ಲದೆ ಅಮೆರಿಕ ಸೇರಿದಂತೆ ಜಾಗತಿಕ ಶಾಂತಿಗೆ ಕಂಟಕವಾಗಿದೆ. ಪಾಕಿಸ್ತಾನ ಪ್ರಚೋದಿತ ಉಗ್ರವಾದವ ಭಾರತವನ್ನು ಬಹಳ ದಿನ ಕಾಡಿದೆ. ಈಗ ಪಾಕಿಸ್ತಾನದ ಪುಂಗಿ ಬಂದಾಗಿದೆ. ತನ್ನ ಒಳಗಣ ಕಿಚ್ಚು ತನ್ನ ಸುಟ್ಟಲ್ಲದೆ ಉಗ್ರರನ್ನು ಪೋಷಿಸ್ತಾ ಇದ್ದ ಪಾಕಿಸ್ತಾನ ಯಾವ ಗತಿಗೆ ಬಂದಿದೆ? ಅದೇ ಉಗ್ರರು ಅವರ ಮೇಲೆ ಯುದ್ಧ ಸಮರ ಸಾರಿದ್ದಾರೆ, ಯುದ್ಧವನ್ನು ಮಾಡ್ತಾ ಇದ್ದಾರೆ. ಪಾಕಿಸ್ತಾನ ಪ್ರಚೋದಿತ ಉಗ್ರವಾದ ಬಹಳ ದಿನ ಕಾಡಿತ್ತು. ಇಂದು ಬಾಂಗ್ಲಾದೇಶ, ಸಿರಿಯಾ, ಮಧ್ಯಪ್ರಾಚ್ಯ, ಇಸ್ರೇಲ್ ಸೇರಿದಂತೆ ಎಲ್ಲ ಕಡೆ ಇಸ್ಲಾಮಿಕ್ ಭಯೋತ್ಪಾದನೆ ಮೇರೆ ಮೀರಿದೆ. ಜಾಗತಿಕ ಶಾಂತಿ ಕದಡಿದೆ ಎಂದು ತುಳಸಿ ಗಬ್ಬಾರ್ಡ್ ಹೇಳಿದರು. ಅಮೆರಿಕದ ರಾಷ್ಟ್ರೀಯ ಗುಪ್ತಚರ ಇಲಾಖೆಯ ನಿರ್ದೇಶಕಿ ತುಳಸಿ ಗಬ್ಬಾರ್ಡ್ ನೋಡ್ತಾ ಇದ್ದೀರಲ್ಲ ಪಾಕಿಸ್ತಾನ. ಅದಕ್ಕಿಂತ ದೊಡ್ಡ ಉದಾಹರಣೆ ಬೇಕೇ? ಯಾವ ಉಗ್ರರನ್ನು ಸಾಕ್ತಾ ಇದ್ರೋ ಪಾಕಿಸ್ತಾನದವರು, ಅದೇ ಉಗ್ರರು ಅವರ ಮೇಲೆ ಸಮರ ಸಾರಿದ್ದಾರೆ. ಪಾಕಿಸ್ತಾನ ಕಕ್ಕಾಬಿಕ್ಕಿಯಾಗಿ ಕಾಂಗಾಲಾಗಿ ಕೊಡ್ತಿದೆ, ಅವನನ್ನು ಎದುರಿಸಲಾರದೆ. ಅವರೊಳಗಣ ಕಿಚ್ಚು ಅವರನ್ನೇ ಸುಟ್ಟು ತಿಂತಿದೆ ಪಾಕಿಸ್ತಾನ. ಅದರ ಪುಂಗಿ ಬಂದ್ ಮಾಡಿದ್ದು ಮೊದಲು ಮೋದಿ ಅಧಿಕಾರಕ್ಕೆ ಬಂದ ಕೂಡಲೇ. ಭಾರತ ಭಗವಂತನಲ್ಲಿದ್ದೇ ಬದುಕಿದೆ. ಮೋದಿಯನ್ನು ದೂರುವವರಿಗೆ ತಿಳ್ಕೋಬೇಕವರು, ಅವರ ಕಿಚ್ಚು ಅವರನ್ನೇ ದಹಿಸುತ್ತದೆ. ಯಾವುದು ಸತ್ಯ, ಯಾವುದು ಮಿಥ್ಯ ತಿಳಿದು ನಡ್ಕೊಳ್ಬೇಕು. ಇಲ್ಲಿಂದ ಏನೂ ತಗೊಂಡು ಹೋಗಕ್ಕೆ ಬರಲ್ಲ. ಸಂಸ್ಕಾರ ಬರ್ತಾ ಬೆತ್ತಲೆ ಹೋಗ್ತಾ ಬೆತ್ತಲೆ. ತಗೊಂಡೋಗೋದಿದ್ದರೆ ಒಳ್ಳೆಯದು ಮಾತ್ರ, ಕೆಟ್ಟದ್ದು ಮಾತ್ರ ಯಾವುದನ್ನು ಆಯ್ಕೆ ಅದು ನಮ್ಮದಾಗಿರಬೇಕು. ಒಳ್ಳೆಯ ಸಂಸ್ಕಾರ ಜನ್ಮಕ್ಕೂ ತಗೊಂಡು ಕರ್ಮ ಸಿದ್ಧಾಂತದಲ್ಲಿ ಇದನ್ನು ನಾನು ನನ್ನ ತಿರುಮಲೇಶನ ಬುಕ್ಕಲ್ಲಿ ಬರೆದಿದ್ದೇನೆ. ಅಭಿನವ ಭಾರತ ಅಂದ್ಕೊಳ್ಳೆ, ಯಾವುದೋ ಏನೋ ಎಡಪಂಥಿ ಅದು ಬರೆದಿದ್ದಾನೆ ಅಂತ ತಿಳ್ಕೊಂಡಿದ್ದಾರೆ. ಎಲ್ಲ ಹೊಸ ತಿರುವು, ಹೊಸ ಬೆಳಕಿನಲ್ಲಿ ಬರೆದಿದ್ದೇನೆ. ಗಾಬ್ರಿಯಲ್ ಗಾರ್ಸಿಯಾ ಮಾರ್ಕ್ವೆಸ್ ನಾನು ಹೇಳ್ತಾನೆ, ಅವನು ಕೂಡ ಒಂದು ಎಪಿಕ್ ಬರೆದಿದ್ದಾನೆ, ಪುರಾಣ ಕತೆ. ಅದು ಫಿಲಮ್ ಆಗಿದೆ, ಮಿರಾಕಲ್ ಇನ್ ರೋಮ್ ಅಂತ. ಮಾರ್ಕ್ವೆಸ್ ಅವನ ಮಿರಾಕಲ್ ಇರಬೇಕು ಅಂತಾನೆ ಪುರಾಣ ಅಂದರೆ. ನನ್ನ ಕೃತಿಯಲ್ಲೂ ಇದೆ. ಮೂಲಕ ಯಾವ ರೀತಿಯಲ್ಲೂ ನಾನು ಅಪಚಾರ ಮಾಡಿಲ್ಲ. ಕತೆ ಹೇಳುವ ರೀತಿ ಬೇರೆ ಇದೆ, ಹೊಸ ತಿರುವು, ಹೊಸ ರೂಪದಲ್ಲಿ ಇದ್ದರೂ ಕೂಡ ಮೂಲ ಕತೆ ಹಾಗೆಯೇ ಇದೆ. ಅದನ್ನು ಎತ್ತಿ ಹಿಡಿದಿದ್ದೇನೆ.
ಪುಣ್ಯ ಪುರಾಣವನ್ನಾಗಿ ಮಾಡಿದ್ದೇನೆ. ನಾನು ಈಗಲೂ ಚಟುವಟಿಕೆಯಿಂದ ಇದ್ದರೆ ಒಳ್ಳೆಯ ಕೆಲಸ ಮಾಡಿಯಪ್ಪ. ಆಯುಷು, ಶ್ರೇಯಸ್ಸು, ಆರೋಗ್ಯ ಎಲ್ಲವನ್ನೂ ಕೊಡ್ತಾನೆ ದೇವರು. ವಯಸ್ಸು ಏನೂ ಅಲ್ಲ, ಇಟ್ ಈಸ್ ನಂಬರ್ ಅಂತ ಕೆಲವು ವೃದ್ಧರು ಹೇಳೋದನ್ನು ನೀವು ನೋಡಿರ್ಬೋದು. ಖಂಡಿತ ಇದೆ ಕೌಂಟಿಂಗ್ ನಂಬರ್ಸ್, ದಟ್ ಇಸ್ ಆಲ್. ನಿಮಗೆಲ್ಲರಿಗೂ ಆ ಶ್ರೀಕೃಷ್ಣನ ಅನುಗ್ರಹವಿರಲಿ. ನನ್ನ ಪ್ರಕಟಿತ ಕವನದ ಮೊದಲ 2 ಸಾಲುಗಳು ಹಾಗೂ ಕೊನೆಯ 2 ಸಾಲುಗಳು. ಹಾರಿ ಹೋಗುವವೆಲ್ಲಿಗೆ ಹೃದಯದ ಭಾವನೆಗಳು, ಈ ಯಾಂತ್ರಿಕ ತಾಂತ್ರಿಕ ರಕ್ಕಸ ಮಂದಿಯೊಳಗೆ ಮರಳಿಯೇ ಬರುವವೆಲ್ಲಿಗೆ ಚೇತನಗಳು, ಜಗದಲ್ಲಿ ಸಮರ ಶಾಂತಿಯ ಸತ್ಯ ಚಿಂತನೆಯೊಳಗೆ.